ಭದ್ರಾ ನಾಲೆಗಳಿಗೆ ನೀರು ಹರಿಸಿ ಅಂತ ರೈತರ ಒತ್ತಾಯ ಜೋರಾಗಿದೆ. ದಾವಣಗೆರೆ ಬಳಿ ಹರಿಹರದ ಹತ್ರ ಅಲ್ಲಿ ರೈತರು ಒಗ್ಗೂಡಿ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕ ರೈತರು ಹೋರಾಟ ನಡೆಸಿದ್ದಾರೆ. ಭಾರತೀಯ ರೈತ ಒಕ್ಕೂಟ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರೈತರು ಹಾಗೂ ಪೊಲೀಸರ ನಡುವೆ ನೂಕಾಟ ತಳ್ಳಾಟ ನಡೆದಿರುವುದು ಕಂಡುಬಂತು. ಹೋರಾಟದಲ್ಲಿ 1000ಕ್ಕೂ ಹೆಚ್ಚು ಅನ್ನದಾತರು ಭಾಗಿಯಾಗಿದ್ರು. ಬಳಿಕ ಪರಿಸ್ಥಿತಿಯನ್ನ ತೀವ್ರಗೊಳಿಸುವುದಕ್ಕೆ ಪೊಲೀಸರು ರೈತರನ್ನ ವಶಕ್ಕೆ ಪಡೆದರು. ಭದ್ರಾ ಜಲಾಶಯದಿಂದ ನೀರು ಬಿಡಬೇಕಂತೇಳಿ ಒತ್ತಾಯಿಸಿ ರೈತರು ಆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತದ್ದು. ದಾವಣಗೆರೆ ಜಿಲ್ಲೆ ಹರಿಹರ ಹೊರಭಾಗದಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಆ ಪ್ರತಿಭಟನೆ ಆರಂಭವಿರುತ್ತೆ. ಏಕಾಏಕಿ ಆ ಪ್ರತಿಭಟನಾ ನಿರತ ರೈತರು ರಸ್ತೆ ತಡೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಹೆದ್ದಾರಿಯನ್ನ ಆ ಏಕಾಏಕಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಂದು ರೈತರು ಕೂತ್ಕೊಂಡು ಅಲ್ಲಿ ಒಂದು ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈಗ ರೈತರಿಗೆ ಮತ್ತು ಪೊಲೀಸರು ಸಾಕಷ್ಟು ನೂಕು ನುಗ್ಗಲಾಟ ಕೂಡ ಆರಂಭವಾದ್ರೆ ಭದ್ರಾ ಜಲಾಶಯ ಈಗಾಗಲೇ ಆ 184 ಅಡಿ ಇರುವಂತಹ ಭದ್ರಾ ಜಲಾಶಯದಲ್ಲಿ 178 ಅಡಿಯಷ್ಟು ನೀರು ಬಂದಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಈಗ ನಾವು ಭತ್ತವನ್ನ ಬೆಳಿಬೇಕು, ಭತ್ತ ಬೆಳೆಯೋಕೆ ನಮಗೆ ಆ ನೀರು ಬೇಕು, ನೀರು ಬಿಡಿ ಅಂತೇಳಿ ಸಾಕಷ್ಟು ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಇದೇ ವಿಚಾರದಲ್ಲಿ ಕೂಡ ಮೊನ್ನೆ ಒಂದು ICC ಮೀಟಿಂಗ್ ಸಹ ನಡೆಯುತ್ತೆ. ಆ ಮೀಟಿಂಗ್ ವೇಳೆ ಕೃಷಿ ಇಲಾಖೆಯ ಜಾಯಿಂಟ್ ಡೈರೆಕ್ಟರ್ ಆಗಿರುತ್ತಾ ಅವರು ಸಹ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಆಕ್ರೋಶ ವ್ಯಕ್ತವಾಗಿದೆ. ಯಾಕಂದ್ರೆ ಈಗಾಗಲೇ ಆ ನಾಟಿ ಮಾಡೋಕೆ ಭತ್ತದ ಮಡಿಯನ್ನ ಕೇವಲ 30% ಮಾತ್ರ ಹಾಕಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೀರನ್ನು ಬಿಡೋಕೆ ಆಗಲ್ಲ ಅನ್ನುವಂತ ತೀರ್ಪನ್ನ ಕೊಟ್ಟಿದ್ದಾರೆ. ವಿಚಾರ ಮಾಡ್ತೇವೆ ಅನ್ನುವಂತ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡಿ ರೈತರು ಸಾಕಷ್ಟು ಆಕ್ರೋಶ ಹೊರಹಾಕುವಂತ ಕೆಲಸವನ್ನ ಮಾಡ್ತಿರುವಂತದ್ದು ದೃಷ್ಟಿಯಲ್ಲಿ ಗಮನಿಸ್ತಾ ಇರಬೇಕು. ಈಗ ಬಂಧನ ಮಾಡುವಂತ ಕೆಲಸ ಅಂದ್ರೆ ರೈತ ನಾಯಕರನ್ನ ಬಂಧಿಸಿ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ರೈತ ನಾಯಕರನ್ನ ಮಾತಾಡಿಸುವಂತ ಕೆಲಸ ಮಾಡ್ತಾನೆ. ಏನಿವತ್ತು ನೀರು ಬಿಡ್ತೀವಂತ ಬಿಡ್ಲಿಲ್ಲ, ಅದಕ್ಕೋಸ್ಕರ ಇವತ್ತೆಲ್ಲ ಬಂದ್ ಮಾಡಿದ್ವಿ. ನೀರು ಬಿಡಬೇಕು, ಇಲ್ಲ ಮಂತ್ರಿ ಮಾನ್ಯಗಳೆಲ್ಲ ರಾಜೀನಾಮೆ ಕೊಡಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ಇರ್ತದೆ ಅಂತ ಹೇಳಿ ಇವತ್ತು ನಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಮಾಡ್ದವರೆಲ್ಲ ರವಣನ ಎತ್ತಿದಕ್ಕಿದ್ದಾರೆ, ನಮ್ಮನ್ನ ಎತ್ತಾರೆ. ನಾವೇನು ಇದಕ್ಕೆ ಎದುರಲ್ಲ. ಯಾವತ್ತೂ ಕೂಡ ರೈತರು ಇದರಲ್ಲಿ ನಾವೇನು ಮಗಲ್ಸ್ ಮಾಡಿಲ್ಲ. ನ್ಯಾಯವಾಗಿರೋ ಹಕ್ಕು ನೀರು 75 ಅಡಿ ನೀರೈತೆ, ನಮಗೆ ಬಿಡಬೇಕು. ಅದು ಒಂದೇ ಬಿಟ್ಟರೆ ನಮ್ದು ಅಜೆಂಡಾ, ಎರಡನೇ ಅಜೆಂಡಾ ಇಲ್ಲ. ನಮಗೆ ಬೇಕೇ ಬೇಕಂತೇಳಿ ನೀರು ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ಇವತ್ತು ರಾತ್ರಿ ಎತ್ತಿದ್ರ ದಾವಣಗೆರೆ ಬಂದ್ ಮಾಡ್ತೀವಿ, ನಿರಂತರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಮ್ಮ ಜೊತೆ ಮಾತನಾಡುವಂತ ರೈತ ನಾಯಕರನ್ನು ಸಹ ಬಂಧನ ಮಾಡಕ್ಕೆ ಪೊಲೀಸರು ಮುಂದಾಗ್ತಿರುವಂತದ್ದು. ರೈತ ನಾಯಕರಾಗಂತ ನಾಗೇಶ್ವರ ಅವರು ಸಹ ಈಗ ಬಂಧಿಸುವಂತ ಕೆಲಸಕ್ಕೆ ಪೊಲೀಸರು ಮುಂದೆ ದೃಷ್ಟಿಯಲ್ಲಿ ಗಮನಿಸ್ತಾ ಇರಬಹುದು. ಒಬ್ಬೊಬ್ಬರೇ ರೈತ ನಾಯಕರು ಕೂಡ ಬಂಧಿಸುವಂತ ಕೆಲಸಕ್ಕೆ ಈಗಾಗಲೇ ಮುಂದಾಗಿರುವಂತ ಗಮನಿಸ್ತಾ ಇರಬಹುದು. ಸರ್ಕಾರಿ ಯಾವುದೇ ಕಾರಣಕ್ಕೂ ನಾನು ಎತ್ತಾಕೊಂಡು ಹೋದ್ರು ಪರವಾಗಿಲ್ಲ, ಗುಂಡಿಟ್ಟೋದ್ರು ಪರವಾಗಿಲ್ಲ. ಸಾಕಷ್ಟು ಈಗಾಗಲೇ ರೈತ ನಾಯಕರ ಬಂಧಿಸುವಂತ ಕೆಲಸ ಆಗ್ತಿರುವಂತದ್ದು ದೃಷ್ಟಿಯಲ್ಲಿ ಗಮನಿಸ್ತಾ ಇರಬಹುದು. ನಾನು ಯಾವುದೇ ಕಾರಣಕ್ಕೂ ಎತ್ತಕೊಂಡು ಹೋಗ್ಲೆ, ಗುಂಡಿಟ್ಟು ಹೊಡೆದ್ರು ಕೂಡ ನಾನಂತೂ ಸರಿಯಾದ ಹಿಂದಕ್ಕೆ ಸರಿಯಾದಲ್ಲ. ರೈತರ ಹೋರಾಟಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಜಿಲ್ಲಾ ಮಂತ್ರಿಗೆ, ರೈತ ವಿರೋಧಿ ಜಿಲ್ಲಾ ಮಂತ್ರಿಗೆ ನಾವು ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಪ್ರತಿಯೊಬ್ಬ ರೈತ ನಾಯಕರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ರೈತರ ಸುಮಾರು 1000ಕ್ಕೂ ಅಧಿಕ ರೈತರು ಭದ್ರಾ ಅಚ್ಚುಕಟ್ಟು ಭಾಗದ ಕೊನೆಯ ಭಾಗದ ರೈತರು ಇಲ್ಲಿ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಸೊ ಆ ನಿಟ್ಟಿನಲ್ಲಿ ಇವರನ್ನ ಬಂಧಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರೋದು. ಸುಮಾರು 1000ಕ್ಕೂ ಅಧಿಕ ರೈತರು ಒಂದು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಸುಮಾರು ಪೊಲೀಸರು ಅಂದ್ರೆ ಎಲ್ಲ ಠಾಣೆಯ ಮುಖ್ಯ ಪೊಲೀಸ್ ಹಿರಿಯ ಅಧಿಕಾರಿಗಳು ಸಹ ಬಂದಿದ್ರು. ರಾಷ್ಟ್ರೀಯ 48 ಈಗ ಬಂದ್ ಮಾಡೋ ನಿಟ್ಟಿನಲ್ಲಿ ಕೂಡ ಅವರಿಗೆ ಆಕ್ರೋಶ ಹೊರಹಾಕಿರುವಂತದ್ದು ದೃಷ್ಟಿಯಲ್ಲಿ ಗಮನಿಸ್ತಾ ಇರುವಂತಾವು. ಸಾಕಷ್ಟು ರೈತರು ಈಗಾಗಲೇ ಬಂಧನಕ್ಕೆ ಒಳಗಾಗಿರುವಂತದ್ದು.
ಎಸ್, ಈಗ ಒಂದೊಂದು ವಾಹನದಲ್ಲಿ ದುಸ್ತರು ಗಮನಿಸ್ತಾ ಇರಬಹುದು. ಇನ್ನು ಇದೇ ವಾಹನದಲ್ಲಿ ಪ್ರಮುಖವಾದಂತ ರೈತ ನಾಯಕರನ್ನ ಅಂದ್ರೆ ಹೋರಾಟದ ಮುಂಚೂಣಿಯಲ್ಲಿದ್ದಂತ ರೈತ ನಾಯಕರನ್ನ ಬಂಧಿಸಿಕೊಂಡು ಹೋಗುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರುವಂತದ್ದು. ಉಳಿದಂತೆ ರೈತರು ಕೂಡ ಇನ್ನು ಹೈವೇ ಅಲ್ಲಿ ನಿಂತಿರುವಂತದ್ದು, ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಇಲ್ಲಿ ನಿಂತಿರುವಂತದನ್ನ ಗಮನಿಸಬಹುದು. ಪ್ರತಿಯೊಬ್ಬರನ್ನು ಕೂಡ ಬಂಧಿಸುವುದಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಕ್ಷಣ ಕ್ಷಣಕ್ಕೂ ಭದ್ರಾ ನೀರಿನ ವಿಚಾರವಾಗಿ ಆಕ್ರೋಶ ಭುಗಿಲೆಳುತ್ತಿರುವಂತದ್ದು. ರೈತರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕುವಂತ ಕೆಲಸವನ್ನ ಮಾಡ್ತಾ ಇರಬಹುದು. ರಾತ್ರಿಯ ಒಳಗಾಗಿ ನೀರನ್ನ ಬಿಡದೇ ಇದ್ರೆ ನಾವು ದಾವಣಗೆರೆಯನ್ನ ಬಂದ್ ಮಾಡ್ತೇವೆ ಅನ್ನುವಂತ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಸಿರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.